ನಮಸ್ಕಾರ ರೀ ಎಲ್ಲರಿಗೂ. ಇದು ಸ್ಯಾಟರ್ಡೆ ಮತ್ತು ಸಂಡೇ ಮಿನಿ ವ್ಲಾಗ್. ಸ್ಯಾಟರ್ಡೆ ಬೆಳಗ್ಗೆ ಬೇಗ ಎದ್ದಿದ್ನಿ, 5 ಗಂಟೆಗೆ ಎದ್ದು ಫಸ್ಟು ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾತ್ರೂಮ್ ಎಲ್ಲ ತೊಳೆತೆ ನೋಡ್ರಿ. ಇವತ್ತು ನಾನು ಎವ್ರಿ ಸಂಡೇ ಮಾಡ್ತೀನಿ, ಆದರೆ ಇವತ್ತು ಸ್ಯಾಟರ್ಡೇನ ಮಾಡಕತ್ತೀನಿ. ಸಂಡೇ ಸ್ವಲ್ಪ ಫ್ರೀಯಾಗಿರ್ಬೋದು ಅಂಥೇಳಿ ಸ್ಯಾಟರ್ಡೇನೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳಕತ್ತಿದ್ನಿ. ಒಂದು 6:30 7 ಗಂಟೆ ಅನ್ಗುಡ್ಕ ಎಲ್ಲ ಕೆಲಸ ಮುಗಿದಿತ್ತು ನೋಡ್ರಿ. ಮನೆ ಕಸ ಗುಡಿಸೋದು, ಒರೆಸೋದು, ಬಾತ್ರೂಮ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ನಾನು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಮುಗಿಸೀನಿ. ಇವಾಗ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ. ನಂತರ ನಾಷ್ಟಕ್ಕೆ ಇವತ್ತು ಅವಲಕ್ಕಿ ಮಾಡಿದ್ನಿ, ಹಾಗಾಗಿ ಅದರದೆಲ್ಲ ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಒಂದು ಸಪ್ರೇಟ್ ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಇನ್ನೊಂದು ಸರಿ ಹೋಗಿ ನೋಡಿರಿ. ಮತ್ತು ಆಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಅವನನ್ನು ಎಲ್ಲ ತೆಗೆದು ಒಣಗಿ ಹಾಕಿನಿ. ಅದೊಂದು ಲೀಫು ಹಂಗೆ ಮನ್ಯಾಗ ಆ ಕಡೆ ಈ ಕಡೆ ಬಿದ್ದಾಡತ್ತಿತ್ತು. ಅದು ವಯರನ್ನು ನೋಡೋಕೆ ಅಷ್ಟು ಚಂದ ಕಾಣಿಸತ್ತಿರಲಿಲ್ಲ, ಹಾಗಾಗಿ ಆ ವಯರ್ಗೆ ಅದನ್ನು ಅಂಟಿಸೀನಿ. ನಂತರ ಬಟ್ಟೆ ಎಲ್ಲ ಮಡಿಸಿಟ್ಟು ಅಷ್ಟೊತ್ತಿಗಾಗಲೇ ಆರೋಡ್ ಬಂದ. ಸಂಜೆ ಮುಂದೆ ಪಿಜ್ಜಾ ತರಿಸಿದ್ದು ನೋಡ್ರಿ. ನಾವು ಪಿಜ್ಜಾ ತಿಂದು ರಾತ್ರಿ ಸ್ವಲ್ಪ ಹೊತ್ತು ಲೇಟಾಗಿ ಊಟ ಮಾಡಿ ಮಲ್ಕೊಂಡಿವಿ. ಮತ್ತು ಇದೇ ಸಂಡೇ ವ್ಲಾಗ್ ನೋಡ್ರಿ. ಅದೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೀನಿ. ಸಂಡೇ ಬೆಳಗ್ಗೆ ಇದ್ದು ಇವತ್ತು ನಾಷ್ಟ ಕೆಲಸ ಏನೂ ಇರಲಿಲ್ಲ. ನಮ್ಮ ಮನೆಯವರು ಆರೋಡ ಅವರು ಹೊರಗಡೆ ಹೋಗಿದ್ದರು, ಮತ್ತು ಸಾನ್ವಿಗೆ ನನಗೆ ಇಬ್ಬರಿಗೂ ನಾಷ್ಟ ತಂದು ಕೊಟ್ಟು ಹೋಗಿದ್ದರು. ಹಾಗಾಗಿ ನಾನು ಇವತ್ತು ಲೇಟಾಗಿ ಎದ್ದಿದ್ನಿ. ಎದ್ದು ನಾಷ್ಟ ಮಾಡಿ ಎಲ್ಲ ಕೆಲಸ ಮುಗಿಸಿ ಸಾನ್ವಿಗೆ ಇವಾಗ ಹೇರ್ ಕಟ್ ಮಾಡತ್ತೇನೆ ನೋಡ್ರಿ. ಮನೆಯೊಳಗೆ ನಾನು ಆಕೆಗೆ ಸ್ವಲ್ಪ ಉದ್ದು ಬಂದಿದ್ದು ಕೂದಲ. ಇನ್ನು ಪಾರ್ಲರ್ಗೆ ಹೋದ್ರೆ ಸುಮ್ಮನೆ 400 ರೂಪಾಯಿ 500 ರೂಪಾಯಿ ತೊಗೋತಾರಂತೇಳಿ ಮನ್ಯಾಗ ನಾನು ಕಟ್ ಮಾಡಿದ್ದು ನೋಡ್ರಿ. ಇನ್ನು ಆಕಿ ಹೇರ್ ಕಟ್ ಮಾಡಿ ತಲೆ ಸ್ನಾನ ಮಾಡಿಸ್ಬೇಕು. ಹಂಗೆ ಸಂಜೆ ಮುಂದೆ ಎಕ್ಸಿಬಿಷನ್ಗೆ ಹೋಗ್ಬೇಕಂತ ಅಂದ್ಕೊಂಡೇವಿ. ಸ್ನಾನ ಮಾಡಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಸಂಜೆ ಮುಂದೆ ರೆಡಿಯಾಗಿ ಇವಾಗ ಎಕ್ಸಿಬಿಷನ್ಗೆ ಬಂದೇವು ನೋಡ್ರಿ. ಇದು ನಮ್ಮ ಮನೆ ಹತ್ರನೇ ಐತಿ, ನಿಯರ್ ಬೈ. ಹಾಗಾಗಿ ನಾನು ಅರೋಡ ಸಾನ್ವಿ ನಮ್ಮ ಮನೆಯವರು ಬಂದು ಇಲ್ಲಿ ಸ್ವಲ್ಪ ಹೊತ್ತು ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಭಾರಿ ಮಸ್ತ್ ಮಾಡಿದ್ರು. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡಿವಿ. ಹಂಗೆ ಒಳಗಡೆ ಬರ್ಡ್ಸ್ ಎಲ್ಲ ಇಟ್ಟಿದ್ರು. ಲಾಸ್ಟ್ ಟೈಮ್ ಫಿಶ್ ಇಟ್ಟಿದ್ರು, ಈ ಸಾರಿ ಬರ್ಡ್ಸ್ ಎಲ್ಲ ಇಟ್ಟಿದ್ರು. ಹಂಗೆ ಬರ್ಡ್ಸ್ ಎಲ್ಲ ನೋಡಿಕೊಂಡು ಮುಂದೆ ಹೋದೀವಿ. ಒಂಚೂರು ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಎಲ್ಲ ಸ್ನ್ಯಾಕ್ಸ್ ಇತ್ತು, ಗೋಬಿ, ಪಾಪಡ ಮತ್ತು ಮಸಾಲೆ ಪುರಿ ತಿಂದೀವಿ. ಸಾನ್ವಿಗೆಲ್ಲ ಸ್ವಲ್ಪ ಆಟ ಆಡಿಸಿದ್ದೀವಿ. ಎಲ್ಲನೂ ಆಟ ಆಡಿಸಿ ಮನೆಗೆ ಬಂದು ನೋಡ್ರಿ. ಮನೆಗೆ ಬಂದ ರೀಚ್ ಆಗಬೇಕಾದ್ರೆ 10:30 ಆಗಿತ್ತು. ಇದ್ರದ್ದು ಕಂಪ್ಲೀಟ್ ವ್ಲಾಗ್ನ ನಾನು ಯೂಟ್ಯೂಬ್ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.